ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡ್. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದ ಹಲವಾರು ವಿಚಾರಗಳ ನಡುವೆ ಈಗ ಮತ್ತೊಂದು ವಿಚಾರ ರಾಜ್ಯಾದ್ಯಂತ ಸುದ್ದಿಯಾಗ್ತಾ ಇರತಕ್ಕಂಥದ್ದು. ಅದು ಚಿತ್ರ ನಟ ಆಗಿರ್ತಕ್ಕಂಥ ಯಶ್ ಅವರ ಸೂಪರ್ ಸ್ಟಾರ್, ಕನ್ನಡದ ಸೂಪರ್ ಸ್ಟಾರ್, ಈಗಾಗಲೇ ಕನ್ನಡ ಸಿನಿಮಾಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥ ರಾಕಿಂಗ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳುವಂಥ ಯಶ್ ಅವರ ತಾಯಿ ಪುಷ್ಪಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಒಂದು ಜಾಗ ವಿವಾದ, 1500 ಅಡಿಯಷ್ಟು ಜಾಗವನ್ನ ತಮ್ಮ ಹಾಸನದ ಮನೆ ಪಕ್ಕದಲ್ಲಿರ್ತಕ್ಕಂಥ ಜಾಗದ ವಿವಾದಕ್ಕೆ ಕುರಿತಂತೆ ಈಗ ದೊಡ್ಡ ಮಟ್ಟದ ಚರ್ಚೆ ರಾಜ್ಯಾದ್ಯಂತ ಆಗ್ತಾ ಇರತಕ್ಕಂಥದ್ದು. ನೋಡಿ ವೀಕ್ಷಕರೇ, ಈಗಾಗಲೇ ಹಲವಾರು ಬಾರಿ ಈ ತರಹದ ಒಂದು ವಿವಾದಗಳಿಗೆ ಯಶ್ ಈಡಾಗಿದ್ದಾರೆ. ಆದರೆ ವೈಯಕ್ತಿಕವಾಗಿ ಯಶ್ ಯಾವುದೇ ವಿವಾದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈಡಾಗಿಲ್ಲ. ಅವರ ವೈಯಕ್ತಿಕ ಬದುಕಾಗಿರ್ಲಿ ಅಥವಾ ಸಿನಿಮಾ ಕುರಿತ ಅವರ ಯಾವುದೇ ಈಗ ಬೇರೆ ಬೇರೆ ನಟರ ವಿವಾದಗಳು ನಡೀತಾ ಇದ್ದಾವಲ್ಲ, ಕಿಚ್ಚ ಸುದೀಪ್ ಆಗಿರ್ಲಿ ಅಥವಾ ದರ್ಶನ್ ಆಗಿರ್ಲಿ, ಈ ತರಹದ ನಟರ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಯಶ್ ಎಷ್ಟೇ ದೊಡ್ಡ ನಟನಾಗಿ ಬೆಳೆದ್ರೂ ಕೂಡ ಅವರು ಆ ವೃತ್ತಿಯಲ್ಲಾಗ್ಲಿ ಅಥವಾ ವೈಯಕ್ತಿಕ ವಿಚಾರದಲ್ಲಾಗ್ಲಿ ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಕೂಡ ವಿವಾದಗಳನ್ನ ಮಾಡ್ಕೊಂಡಿಲ್ಲ. ಒಂದು ರೀತಿ ವಿವಾದಗಳಿಂದ ದೂರನೇ ಇರ್ತಾರೆ. ತಮ್ಮ ಸಿನಿಮಾಗಳು ರಿಲೀಸ್ ಆಗೋ ಟೈಮಲ್ಲಿ ಮಾತ್ರ ಅವರು ಮೀಡಿಯಾ ಮುಂದೆ ಬರ್ತಾರೆ, ನಂತರ ಮತ್ತೆ ಅವರು ಒಂದು ರೀತಿಯ ಸೈಲೆಂಟ್ ಮೋಡ್ಗೆ ಹೋಗ್ಬಿಡ್ತಾರೆ ಅನ್ನುವಂಥದ್ದು. ಇದು ಒಂದು ರೀತಿಯ ಬುದ್ಧಿವಂತಿಕೆಯೂ ಹೌದು ಮತ್ತು ತಮ್ಮ ವೃತ್ತಿಯ ಮೇಲೆ ಗಮನವನ್ನ ಕೇಂದ್ರೀಕರಿಸುವಂತ ಒಂದು ಒಳ್ಳೆಯ ಗುಣವೂ ಹೌದು. ಹಾಗಾಗಿ ಯಶ್ ಇವತ್ತು ಎಲ್ಲರ ಜನಪ್ರಿಯ ನಟ, ಅಂದ್ರೆ ಎಲ್ಲ ವಯೋಮಾನದವರ ಜನಪ್ರಿಯ ನಟರಾಗಿ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಅವ್ರು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳ ಬಗ್ಗೆ ಬೇರೆ ಬೇರೆ ರೀತಿ ಕಮೆಂಟ್ ಇರಬಹುದು, ಅದು ತುಂಬಾ ವೈಲೆಂಟ್ ಆಗಿರುತ್ತೆ, ತುಂಬಾ ಬ್ಲ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡ್ತಾರೆ, ಈ ತರಹದ ಬೇರೆ ಬೇರೆ ವಿಚಾರಗಳಿರಬಹುದು. ಆದ್ರೆ ಈ ಹೊತ್ತಿನ ಇವತ್ತಿನ ಜಗತ್ತಿನ ಅನಿವಾರ್ಯತೆ ಅಥವಾ ಸಿನಿಮಾ ರಂಗ ಯಾವ ರೀತಿ ಮುಂದುವರಿತಾ ಇದೆ, ಇವತ್ತಿನ ಜಾಗತಿಕ ಸಿನಿಮಾಗಳ ಡಿಮಾಂಡ್ ಏನಿದೆ, ಅದರಲ್ಲೂ ಭಾರತೀಯ ಸಿನಿಮಾಗಳ ಡಿಮಾಂಡ್ ಏನಿದೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ವೀಕ್ಷಕರೇ, ಈಗ ಯಶ್ ರವರ ತಾಯಿ ಪುಷ್ಪಾರವರ ಮತ್ತೊಂದು ವಿವಾದ ಹೊರಗಡೆ ಬಂದಿದೆ. ಈಗಾಗಲೇ ಹಾಸನದಲ್ಲಿ ಅವರ ವಿದ್ಯಾನಗರದಲ್ಲಿರ್ತಕ್ಕಂಥ ಒಂದು ಹೊಸ ಮನೆಯ ಪಕ್ಕದಲ್ಲೇ ಇರತಕ್ಕಂಥ ಸೈಟ್ನ 1500 ಅಡಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು, ಕಾಂಪೌಂಡ್ ಹಾಕೊಂಡಿದ್ರು. ಹಾಗಾಗಿ ಇವತ್ತು ಅಲ್ಲಿನ ಹಾಸನದ ನಗರಾಡಳಿತ ಕೋರ್ಟ್ ಆದೇಶದ ಮೇಲೇನೆ JCB ಅನ್ನ ತಂದು ಅಲ್ಲಿ ಇರ್ತಕ್ಕಂಥ ಅಂದ್ರೆ ಯಶ್ರವರ ತಾಯಿಯ ಮನೆಯ ಪಕ್ಕದಲ್ಲೇ ಇರತಕ್ಕಂಥ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ರು, ಆ ಕಾಂಪೌಂಡ್ ಅನ್ನ ಹೊಡೆದು ಹಾಕಿದ್ರು. ಆ ದೃಶ್ಯಗಳು ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ಪ್ರಸಾರ ಆಗ್ತಾ ಇವೆ. ಹಾಗಾಗಿ ಈಗ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆ, ಇಷ್ಟೊಂದು 100 ಕೋಟಿ 1000 ಕೋಟಿ ಸಿನಿಮಾಗಳನ್ನು ಮಾಡುವಂತಹ ಯಶ್, ಸ್ವತಃ ನಿರ್ಮಾಪಕನು ಕೂಡ ಆಗಿರ್ತಕ್ಕಂಥ ಯಶ್, ಈ ತರಹದ ಯಶ್ ಅವರ ಕುಟುಂಬ ಈ ತರಹದ ಒಂದು ಚಿಲ್ಲರೆ ವಿವಾದಗಳಿಗೆ ಯಾಕೆ ಈಡಾಗ್ತಾರೆ? ಯಶ್ ಅವರು ಅವರ ತಾಯಿಯವರಿಗೆ ಬುದ್ಧಿ ಹೇಳ್ತಾ ಇಲ್ವಾ? ಈ ತರಹದ ಯಾವುದೇ ಒಂದು ವಿವಾದಗಳಿಗೆ ಮತ್ತೆ ಮತ್ತೆ ಯಾಕೆ ಈಡಾಗ್ತಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಈಗಾಗಲೇ ನೋಡಿ, ಕಳೆದ 2-3 ಘಟನೆಗಳನ್ನೇ ನಾನು ನಿಮಗೆ ನೆನಪಿಸ್ತೀನಿ. ಯಶ್ ಅವರು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗೋದಕ್ಕಿಂತ ಮುಂಚೆನೆ ಒಂದು ಯಶ್ ಅವರ ತಾಯಿ ಪುಷ್ಪಾ ಅವರು ನಡೆಸ್ತಾ ಇರತಕ್ಕಂಥ ಚೀಟಿ ವ್ಯವಹಾರ ಇತ್ತಲ್ಲ, ಈ ಚೀಟಿ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಉಂಟಾಗಿತ್ತು. ಯಶ್ ಅವರ ವೃತ್ತಿ ಬದುಕಿಗೂ ಕೂಡ ಅದು ಒಂದು ರೀತಿ ಕಪ್ಪು ಚುಕ್ಕೆ ಆಗಿತ್ತು. ಸಾಕಷ್ಟು ಜನ ಯಶ್ ಅವರ ತಾಯಿ ನಮ್ಮದು ಹಣವನ್ನ ಕಬಳಿಸಿ ಬಿಟ್ರು ಅನ್ನುವಂಥ ಆರೋಪವನ್ನು ಮಾಡಿದ್ರು, ಅದು ವಿವಾದ ಆಗಿ ಹೊರಬಂದಿತ್ತು. ಸ್ವತಃ ಯಶ್ ಆ ಚೀಟಿ ಹಣವನ್ನ ತೀರಿಸಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಅಲ್ವಾ? ಹಾಗಾಗಿ ಯಶ್ ಅವರ ತಾಯಿ ಸ್ವತಃ ಪುಷ್ಪಾ ಅವರ ವರ್ತನೆ, ಅವರ ಬೀಡು ಬೀಸಾದ ವರ್ತನೆ, ಅವರ ಒಂದು ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವ ಯಶ್ರವರ ಒಂದು ಏನು ಸ್ಟಾರ್ ಗಿರಿ ಇದೆ ಅದರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು. ಈ ಚೀಟಿ ಹಗರಣ ಒಂದು ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಆಗಿತ್ತ. ಅದರ ನಂತರ ಬಂದಿರತಕ್ಕಂಥದ್ದು ಮತ್ತಷ್ಟು ವಿವಾದಗಳು ಕೇಳಿ ಬಂತು. ಅದು ಪ್ರಮುಖವಾಗಿ ಯಶ್ ಅವರ ತಾಯಿ ನಿರ್ಮಾಣ ಮಾಡಿರ್ತಕ್ಕಂಥ ಕೊತ್ತಲವಾಡಿ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಅಲ್ಲಿನ ಕಲಾವಿದರಿಗೆ ಹಣವನ್ನು ಕೊಟ್ಟಿಲ್ಲ ಅನ್ನುವಂಥ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಕಲಾವಿದರ ಮಾಧ್ಯಮದವರ ಎದುರು ಬಂದು ನಮಗೆ ಆಕ್ಟ್ ಮಾಡಿದ್ದಕ್ಕೆ ಹಣನೇ ಕೊಡ್ಲಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಪ್ರತಿಕ್ರಿಯೆಯನ್ನ ಯಶ್ ಅವರ ತಾಯಿ ಪುಷ್ಪಾ ಅವರು ತೀವ್ರ ರೀತಿಯಲ್ಲಿ ಕೊಟ್ಟಿದ್ರು. ಜೊತೆಗೆ ಒಂದಷ್ಟು ದಿನಗಳ ನಂತರ ನನಗೆ ಮೋಸ ಆಗಿದೆ, ಅವನು ಯಾರೋ PRO ನಮಗೆ ಮೋಸ ಮಾಡಿಬಿಟ್ಟ, ಅವನು 50 ಲಕ್ಷ 60 ಲಕ್ಷ ದುಡ್ಡು ತಿಂದ್ಬಿಟ್ಟ ಅನ್ನೋಂಥ ಆರೋಪವನ್ನು ಕೂಡ ಮಾಡಿದ್ರು. ಆದ್ರೆ ಈತ ಕಡೆ PRO ಕೂಡ ಅವ್ರದೇ ಆಗಿರ್ತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದ. ವಿಚಾರ ಏನು ಅಂತಂದ್ರೆ, ಈಗ ಈ ಇಡೀ ಕೊತ್ತಲವಾಡಿ ಸಿನಿಮಾದ ಸಂಬಂಧಪಟ್ಟ ಹಾಗೆ ನಿರ್ಮಾಣ ಆಗಿರ್ಲಿ, ಪ್ರಮೋಷನ್ ಆಗಿರ್ಲಿ ಅಥವಾ ಅದರ ಯಾವುದೇ ರೀತಿಯ ಪ್ರಚಾರಕ್ಕೆ
ಯಶ್ ಆಗ್ಲಿ, ಯಶ್ ಅವರ ತಾರಾಪತ್ನಿಯಾಗಿರ್ತಕ್ಕಂಥ ರಾಧಿಕಾ ಪಂಡಿತ್ ಆಗಿರ್ಲಿ ಬಂದಿರಲಿಲ್ಲ, ಅದರಲ್ಲಿ ತಲೆ ಹಾಕಲಿಲ್ಲ ಅವರು. ನಿನ್ ವಿಚಾರ ನೀನೇನಾದ್ರೂ ಮಾಡ್ಕೊ ಅನ್ನೋಂಥದ್ದು. ಅದರಲ್ಲೂ ದೊಡ್ಡ ಮಟ್ಟದ ವಿವಾದ ಆಗಿದ್ದು ಕಲಾವಿದರಿಗೆ ಹಣ ಕೊಡ್ಲಿಲ್ಲ ಅನ್ನೋಂಥದ್ದು. ಇದು ಯಶ್ ಅವರ ತಾಯಿ ಪುಷ್ಪಾ ಅವರು ಮಾಡ್ಕೊಂಡಿರ್ತಕ್ಕಂಥ ಎರಡನೇ ಎಡವಟ್ಟು ಮತ್ತು ಯಶ್ ಅವರ ಘನತೆಗೆ ಕುಂದುಂಟಾಗುವಂಥದ್ದು. ಅದರಲ್ಲೂ ಮತ್ತೊಂದು ಎಡವಟ್ಟನ ಪುಷ್ಪಾ ಮೇಡಮ್ ಅವರು ಮಾಡ್ಕೊಂಡ್ಬಿಟ್ರು. ಏನ್ ಗೊತ್ತಾ, ಈ ಕೊತ್ತಲವಾಡಿ ಸಿನಿಮಾದ ಪ್ರಚಾರದ ಸಮಯದಲ್ಲಿ ಬೇರೆ ನಾಯಕ ನಟರ ಬಗ್ಗೆ, ಬೇರೆ ನಾಯಕ ನಟರ ಫ್ಯಾಮಿಲಿಯ ಬಗ್ಗೆ ಅಥವಾ ಯಶ್ ರವರ ಒಂದು ದೊಡ್ಡ ಮಟ್ಟದ ಘನತೆಯ ಬಗ್ಗೆ ಒಂದು ರೀತಿ ಲಂಗಲಗಾಮಿಲ್ಲದ ಹೇಳಿಕೆಗಳು ಕಂಡ್ರೆ, ಅದು ಬೇರೆ ಬೇರೆ ನಟರ, ನಾನು ಹೆಸರು ತಗೊಳ್ಳೋದಕ್ಕೆ ಹೋಗಲ್ಲ, ಕನ್ನಡದ ಬೇರೆ ನಟರ ವೈಯಕ್ತಿಕ ಬದುಕಿನ ಬಗ್ಗೆ ಆಮೇಲೆ ಅವರ ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ಬಿಡೋದು ಅದು ದೊಡ್ಡ ಮಟ್ಟದ ವಿವಾದ ಹುಟ್ಟಾಕಿತ್ತು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಯಶ್ ಅವರನ್ನ ನೀವು ಸಿನಿಮಾ ಮಾಡಲ್ವಾ, ಅವ್ರಿಗೋಸ್ಕರ ಪ್ರೊಡ್ಯೂಸರ್ ಆಗಲ್ವಾ ಅಂದ್ರೆ, ಎಷ್ಟು ಸಿನಿಮಾ ಮಾಡೋದಕ್ಕೆ 2,000 ಕೋಟಿ ಬೇಕು, 4,000 ಕೋಟಿ ಬೇಕು, ನೀವು ಹಾಕ್ತೀರಾ ಅನ್ನೋಂಥ ಪ್ರಶ್ನೆ ಮಾಧ್ಯಮದವರಿಗೆ ಕೇಳಿದ್ರಲ್ಲ. ಯಶ್ ಅವರ ತಾಯಿ ಪುಷ್ಪಾರವರ ಅಪಕ್ವತೆ, ಇಮ್ಮೆಚುರಿಟಿ ಎಷ್ಟಿತ್ತು ಅನ್ನುವಂಥದ್ದು ಅದರಿಂದ ಸ್ಪಷ್ಟ ಆಗಿತ್ತು. ಹಾಗಾಗಿ ಇದು 2-3 ತರಹದ ಈ ತರದ ವಿವಾದಗಳು, ಅಪಸವ್ಯಗಳು, ಯಶವರ ಒಂದು ಸ್ಟಾರ್ ಗಿರಿಗೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡ್ತಾನೆ ಬಂದರು. ಒಂದು ಹಂತ ಎಲ್ಲಿಗೆ ಹೋಯ್ತು ಅಂತಂದ್ರೆ, ಯಶ್ ಅಭಿಮಾನಿಗಳು ಯಶ್ ಅವರ ತಾಯಿಯವ್ರನ್ನ ದಯವಿಟ್ಟು ಯಶ್ ಅವರೇ ನಿಮ್ಮ ತಾಯಿಯವ್ರನ್ನ ಸುಮ್ಮನಿರಲು ಹೇಳಿ, ಅವರನ್ನ ಮಾಧ್ಯಮದವರು ಎದುರು ಮಾತಾಡದೇ ಇರೋ ತರ ನೋಡ್ಕೊಳ್ಳಿ ಅನ್ನೋಂಥ ಒಂದು ಕೋರಿಕೆಯನ್ನ ಸೋಷಿಯಲ್ ಮೀಡಿಯಾಗಳಿಗೆ ಮಾಡ್ಕೊಳ್ಳಲಿಕ್ಕೆ ಶುರುವಾಗ್ಬಿಟ್ಟು, ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಲಿಕ್ಕೆ ನೀವು ಆರ್ಡರ್ ಮಾಡಿ ಅವರು ಮಾತಾಡೋದ್ರಿಂದ ನಿಮ್ಮ ಸ್ಟಾರ್ಗಿರಿಗೆ ಪ್ಲಸ್ ಆಗೋದಕ್ಕಿಂತ ಹೆಚ್ಚಾಗಿ ಮೈನಸ್ ಆಗ್ತಾ ಇದೆ, ನಿಮ್ಮ ಘನತೆಗೆ ಕುಂದೊಂಟಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಸುಮ್ಮನೆ ಇರೋದಕ್ಕೆ ಹೇಳಿ ಅನ್ನೋಂಥ ಒಂದು ಮಾತನ್ನು ಕೂಡ ಅವರದೇ ಅಭಿಮಾನಿಗಳು, ಯಶ್ ಅಭಿಮಾನಿಗಳು ಕೋರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದರೆಲ್ಲರ ನಡುವೆ ಈಗ ಮತ್ತೆ ಈ ಒಂದು ಹಾಸನದ ಜಾಗದ ವಿವಾದ ಎದುರುಗಡೆ ಬಂದಿರತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತಾ ಇರೋ ತರ ಕಾಣ್ತಾ ಇದೆ. ನೋಡಿ, ಈಗ ಕೋರ್ಟ್ ಆದೇಶದ ಮೇಲೇನೆ ಅಲ್ಲಿ ಒಂದು ಏನು ಕಾಂಪೌಂಡ್ ಅನ್ನ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ, ಈಗಾಗಲೇ ಕೇಳಿ ಬರ್ತಾ ಇದೆ. ಆದ್ರೆ ಸ್ವತಃ ಯಶ್ ಅವರ ಅಥವಾ ಅವರ ತಾಯಿಯ ವಕೀಲರೇನಿದ್ದಾರೆ ಸಂಜಯ್ ಅನ್ನೋಂಥವ್ರು, ಅವರು ಕೂಡ ಈ ಕುರಿತಂತೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ಯಾವುದೇ ಆರ್ಡರ್ಸ್ ಇಲ್ಲದೆ ಅವರು ಬಂದು ತೆರವುಗೊಳಿಸಿದ್ದಾರೆ, ಇದು ಕಾನೂನು ಕ್ರಮ, ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಸ್ವತಃ ಪುಷ್ಪಾ ಅವರು ಕೂಡ ಆ ಜಾಗ ನಮ್ಮದು, ಹಾಗಾಗಿ ನಮ್ಮ ಬಳಿ ಆ ಕುರಿತ ದಾಖಲೆಗಳಿವೆ, ಅವರ ಬಳಿ ಅಂದ್ರೆ ಅಪೋಸಿಷನ್ ಪಾರ್ಟಿ ಬಳಿ ಯಾವುದೇ ದಾಖಲೆಗಳು ಇಲ್ಲ, ಹಾಗಾಗಿ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ. ಓಕೆ, ಅದು ಅವರವರ ಕಾನೂನು ಹೋರಾಟ ಮತ್ತು ಸ್ಪಷ್ಟನೆ. ಆದ್ರೆ ಮೇಲಿಂದ ಮೇಲೆ ಯಾಕೆ ವಿವಾದಗಳಾಗ್ತಾ ಇವೆ, ಯಾಕೆ ಎಷ್ಟವರ ಒಂದು ಜನಪ್ರಿಯತೆಗೆ ಕುಂದುಂಟಾಗುವಂತ ಕೆಲಸಗಳು ಅವರ ಮನೆಯವರಿಂದಲೇ ಆಗ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಯಶ್ ಅವರ ತಾಯಿಯವರಿಂದಲೇ ಆಗ್ತಾ ಇದೆ. ನೋಡಿ, ಇಲ್ಲಿ ಯಶ್ ಅವರ ತಾರಾಪತ್ನಿ ರಾಧಿಕಾ ಪಂಡಿತ್ ಇಲ್ಲಿಯವರೆಗೂ ಸಿಂಗಲ್, ಮದುವೆ ಆದ ನಂತರ, ಯಶ್ಗೆ ಮದುವೆ ಆದ ನಂತರ ಒಂದೇ ಒಂದು ವಿವಾದವನ್ನು ಮಾಡ್ಕೊಂಡಿಲ್ಲ, ಒಂದೇ ಒಂದು ಕಾಂಟ್ರವರ್ಸಿಯ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಅದು ಬಿಟ್ಟಾಕ್ರಿ, ಅವರು ಆಕ್ಟ್ರೆಸ್, ಅವರು ಸಿನಿಮಾ ರಂಗದವರು, ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಎಷ್ಟವರ ತಾಯಿ ಅಂತ ಎಷ್ಟವರ ತಂದೆಯೂ ಕೂಡ ಅವ್ರು ಯಾರು ಅನ್ನೋದು ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲ ಕಣ್ರೆ. ನೀವು ಅಟ್ಲೀಸ್ಟ್ ಅವ್ರ ಫೋಟೋನು ನೋಡಿಲ್ಲ. ಆದ್ರೆ ಎಷ್ಟವರ ತಾಯಿ ಈ ಪುಷ್ಪಾ ಮೇಡಮ್ ಇದಾರಲ್ಲ, ಇವ್ರಿಗೆ ಯಾಕೆ ಅಷ್ಟು ಆ ತರದ ಹಪಾಹಪಿ, ಆ ತರದ ಒಂದು ರೀತಿಯ ಜೋರುತನ ಯಾಕೆ ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕೆ ವಿವಾದಗಳನ್ನು ಮಾಡ್ಕೊಳ್ತಾರೆ ಅನ್ನೋಂಥದ್ದು. ಯಾಕಂದ್ರೆ ಕನ್ನಡದ ನಟ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಾಗ, ಬೆಳೀತಾ ಇರುವಾಗ ಅವರಿಗೆ ಬೆನ್ನೆಲುಬಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ಮತ್ತು ಈ ತರದ ಯಾವುದೇ ಏನೇ ವ್ಯವಹಾರಗಳು ಮಾಡ್ಕೊಂಡ್ರು ಕೂಡ ಅದು ಅವರ ಘನತೆಗೆ ಕುಂದುಂಟಾಗದಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ, ಅವರ ಜವಾಬ್ದಾರಿ ಅಲ್ವಾ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಅಲ್ವಾ, ಅದರ ಮೇಲೆ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆಯಾ? ಇಲ್ಲ ಅಂತ ಮೇಲ್ನೋಟಕ್ಕೆ ನಮಗೂ ಕೂಡ ಅನ್ಸುತ್ತೆ. ಆದರೆ ಯಾಕಂದ್ರೆ ಅದು ಒಂದು ರೀತಿ ರಾಷ್ಟ್ರಮಟ್ಟದ ಸಿನಿಮಾ, ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ತೆಗಿತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಲ್ವಾ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿವಾದ ಏನಾಗಲ್ಲ, ಎಫೆಕ್ಟ್ ಆಗಲ್ಲ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು ರೀತಿಯ ನೆಗೆಟಿವ್ ಟಾಕ್ ಶುರುವಾಗುತ್ತೆ ಅಲ್ವಾ. ಕನ್ನಡ ಚಿತ್ರರಂಗದಲ್ಲಿ ಯಾರಾದ್ರೂ ಎದ್ದೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕಾಲು ಹಿಡಿದು ಎಳಿಲಿಕ್ಕೆ 100 ಜನ ಕಾಯ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ಈ ಹಂತದಲ್ಲಿ ಈ ಒಂದು ಕಾರಣವೂ ಕೂಡ ಎಷ್ಟವರ ಕಾಲು ಹಿಡಿದು ಎಳಿಲಿಕ್ಕೆ ಕಾರಣ ಆಗಬಾರದು ಅನ್ನುವಂಥದ್ದು ಕನ್ನಡ ಒಂದು ಸಿನಿಮಾ ಆಸಕ್ತರ, ಅದರಲ್ಲೂ ಯಶ್ ಅಭಿಮಾನಿಗಳ ಒಂದು ಕೋರಿಕೆ. ಈ ಒಂದು ಕೋರಿಕೆಯನ್ನು ಯಶ್ ಮತ್ತೆ ಪಾಲಿಸ್ತಾರ, ಮೇಲಿಂದ ಮೇಲೆ ವಿವಾದ ಆಗದೆ ಇರೋ ತರ, ಅದರಲ್ಲೂ ಶ್ರೀಯುತ ಪುಷ್ಪಾ ಮೇಡಮ್ ಅವರು, ಶ್ರೀಮತಿ ಪುಷ್ಪಾ ಮೇಡಮ್ ಅವರೇ ಈ ತರದ ವಿವಾದಕ್ಕೆ ಮತ್ತೆ ಕಾರಣ ಆಗದೆ ಇರೋ ತರ ಯಶ್ ಅವರಿಗೆ ಬುದ್ಧಿ ಹೇಳ್ತಾರ. ಈ ತರದ ವಿವಾದಗಳನ್ನ ಮತ್ತೆ ತಮ್ಮ ಮೈ ಮೇಲೆ, ತಮ್ಮ ವರ್ಚಸ್ಸಿನ ಮೈ ಮೇಲೆ ಎಳೆದುಕೊಳ್ಳದೆ ತಮ್ಮ ವೃತ್ತಿ ಬದುಕನ್ನು ಮುಂದುವರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿಗೆ ಯಶ್ ಅವರೇ ಉತ್ತರ ಕೊಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ
ಯಶ್ ರವರ ತಾಯಿ ಪುಷ್ಪಾ ಅವರು ಯಶ್ ರವರ ಜನಪ್ರಿಯತೆಗೆ, ಅವರ ಹೀರೋಯಿಸಂಗೆ, ಅವರ ಒಂದು ಇಮೇಜ್ಗೆ ಧಕ್ಕೆ ಬರೋ ರೀತಿಯಲ್ಲಿ ವಿವಾದಗಳನ್ನ ಮೇಲಿಂದ ಮೇಲೆ ಪ್ರತಿ ಬಾರಿ ಹುಟ್ಟಾಕ್ತಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.